ಸ್ನೇಹಿತರೆ ನಮಸ್ಕಾರ. ಇದಕ್ಕೆ ತಾನೇ ಬಂದಿರುವಂಥ ಮುಖ್ಯವಾದ ಮಾಹಿತಿಗಳು. ಎಲ್ಲ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಮುಖ್ಯವಾದ ಸೂಚನೆ. ನಿಮ್ಮ ಬ್ಯಾಂಕ್ ಖಾತೆಗೆ ಕೂಡ 2,000 ರೂಪಾಯಿ ಜಮೆ ಆಗಿಲ್ವಾ? ಹಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ಕೂಡ ನುಗ್ಗಿ ಹೊಡಿತೀನಿ ನಿಂತಲ್ಲಿ ನರಕ ತೋರಿಸ್ತೀನಿ ಎಂದು ಇರಾನಿ ವಿಶ್ವದ ದೊಡ್ಡಣ್ಣ ಟ್ರಂಪ್ ಅವರು ಕೂಡ ಕೊನೆಯ ಸಂದೇಶ ರವಾನಿಸಿದ್ದಾರೆ. ಯುದ್ಧದ ಪರಿಸ್ಥಿತಿ ಮತ್ತೊಮ್ಮೆ ಮುಂದೆ ಉರಿಯುವ ಸಾಧ್ಯತೆ. ಹಾಗಾಗಿ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ಬೆಂಗಳೂರು ಹಿತಕ್ಕೆ ನಾವು ಕೂಡ ತೆಗೆದುಕೊಂಡಿರುವಂಥ ತೀರ್ಮಾನ ಮುಂದೆ ನಮ್ಮನ್ನೇ ಸ್ಮರಿಸುತ್ತಾರೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿಕೆ. ಅಷ್ಟು ಮಾತ್ರವಲ್ಲದೆ ರಾಜ್ಯ 50 ವರ್ಷಗಳ ಹಳೆಯ ಎಲ್ಲ ಡ್ಯಾಮ್ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಏಕಾಏಕಿ ಸರ್ಕಾರ ಮಹಾವೀರ ಜಯಂತಿಯ ರಜೆಯ ಕೂಡ ದಿನಾಂಕವನ್ನೇ ಬದಲಾಯಿಸಿದ್ದಾರೆ. ಸಾರ್ವಜನಿಕ ರಜೆ ಘೋಷಣೆ ಮಾಡಿದ ರಾಜ್ಯ ಸರ್ಕಾರ ಯಾವಾಗ ರಜೆ ಇರುತ್ತದೆ, ಏನಿದು ಮಾಹಿತಿ, ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಕೂಡ ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣವನ್ನು ಕೂಡ ಮನೆಯೊಡತಿ ಸತ್ತ ನಂತರವೂ ಕೂಡ ಅವರ ಖಾತೆಗೆ ಜಮೆ ಆಗುತ್ತಿದ್ದು, ಹಾಗಾಗಿ ಈ ಒಂದು ದುರ್ಬಳಕೆ ಆಗಿರುವಂಥ ಹಣವನ್ನು ಕೂಡ ವಾಪಸ್ ಪಡೆಯುವ ಪ್ರಕ್ರಿಯೆ ರಾಜ್ಯಾದ್ಯಂತ ಶುರುವಾಗಿದೆ. ಇದೀಗ ಕೋಲಾರ ಜಿಲ್ಲೆಯಲ್ಲೂ ಕೂಡ ಮೃತಪಟ್ಟ 246 ಮನೆಯ ಕೂಡ ಯಜಮಾನಿಯರ ಬ್ಯಾಂಕ್ ಖಾತೆಗಳಿಂದ ಹಣವನ್ನು ಕೂಡ ವಾಪಸ್ ಪಡೆದುಕೊಂಡಿರುವಂಥ ಮಾಹಿತಿ ಲಭ್ಯವಾಗಿದೆ. ಹೌದು, 2023 ಆಗಸ್ಟ್ ತಿಂಗಳಿನಿಂದ 2025 ಅಕ್ಟೋಬರ್ ತಿಂಗಳವರೆಗೂ ಕೂಡ ಈ ಒಂದು ಹಣವನ್ನು ಕೂಡ ವಾಪಸ್ ಪಡೆದುಕೊಳ್ಳಲಾಗ್ತಾ ಇದೆ. ಫಲಾನುಭವಿಗಳ ನಿಧನರಾದ ಬಳಿಕವೂ ಕೂಡ ಅವರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತಿದ್ದು, ಹಾಗಾಗಿ ಈ ಒಂದು ಲೆಕ್ಕ ಈಗ ಹಣವನ್ನು ಕೂಡ ಹಿಂಪಡೆಯಲಾಗ್ತಾ ಇದೆ. ಇದೇ ಸ್ನೇಹಿತರೆ, ಬ್ಯಾಂಕ್ಗಳಿಂದ ನೇರವಾಗಿ ರಾಜ್ಯ ಸರ್ಕಾರ ಕೂಡ ವಾಪಸ್ ಹಣ ಜಮೆ ಆಗ್ತಾ ಇದೆ. ಹೌದು, ಹಂತ ಹಂತವಾಗಿ ಎಲ್ಲ ಜಿಲ್ಲೆ ಫಲಾನುಭವಿಗಳಿಗೂ ಇದು ಅನುಭವವಾಗಲಿದೆ ಸ್ನೇಹಿತರೆ. ಇನ್ನು ಇದೇ ಒಂದು ಕುರಿತಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕೋಲಾರ ಕಾರ್ಯಕ್ರಮದಲ್ಲಿ ಒಂದರಲ್ಲಿ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾಹಿತಿ ಸರ್ಕಾರದ ಬಳಿ ಕೂಡ ಇದ್ದು, ಮೃತಪಟ್ಟ ಫಲಾನುಭವಿಗಳಿಗೆ ಯಜಮಾನಿಯರು ಕೂಡ ಹಣವನ್ನು ಕೂಡ ವಾಪಸ್ ಪಡೆದುಕೊಳ್ಳುತ್ತೇವೆ ಎಂದಿದ್ದಾರೆ. ಇನ್ನು ಇದೇ ನಡುವೆ ವೈದ್ಯ ಮನೆಯೊಡತಿ ಅಂದರೆ ವಯಸ್ಸಾಗಿರುವಂಥ ಮನೆ ಯಜಮಾನರು ಕೂಡ ಬ್ಯಾಂಕ್ ಖಾತೆಗೆ ಅಲೆದಾಡುವ ಕಷ್ಟ. ಹಾಗಾಗಿ ಅಂಥ ಫಲಾನುಭವಿಗಳು ಬ್ಯಾಂಕ್ ಖಾತೆಯಿಂದ ಇತರ ಕುಟುಂಬದ ಸದಸ್ಯರು ಕೂಡ ಪಡೆದುಕೊಂಡು ಉಪಯೋಗ ಮಾಡುತ್ತಿರುತ್ತಾರೆ. ನಂತರ ಫಲಾನುಭವಿಗಳು ಮೃತಪಟ್ಟ ಬಳಿಕವೂ ಕೂಡ ಬ್ಯಾಂಕ್ ಖಾತೆಗೆ ಜಮಾ ಆದಂಥ ಹಣವನ್ನು ಕೂಡ ATM ಮೂಲಕ ಡ್ರಾ ಮಾಡಿಕೊಳ್ಳುತ್ತಿದ್ದು, ಹಾಗಾಗಿ ಇನ್ನು ಮುಂದೆ ಮಹಿಳೆಯರ ಮರಣ ಮಾಹಿತಿ ಗೊತ್ತಾಗುತ್ತಿದ್ದಂತೆ ನಾವು ಕೂಡ ಅದನ್ನು ತಡೆ ಹಿಡಿಯುವ ಕೆಲಸ ಮಾಡುತ್ತೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಕೊನೆಯ ಸಂದೇಶ ರವಾನಿಸಿದ್ದಾರೆ. ಹೌದು ಸ್ನೇಹಿತರೆ, ನುಗ್ಗಿ ಹೊಡಿತೀನಿ ಮತ್ತು ನಿಂತಲ್ಲೇ ನರಕ ತೋರಿಸ್ತೀನಿ ಎಂಬ ಕುರಿತಂತೆ ಶಾಕಿಂಗ್ ಹೇಳಿಕೆಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕೊಟ್ಟಿದ್ದಾರೆ. ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಅಮೆರಿಕ ಈ ಒಂದು ಯುದ್ಧದಲ್ಲಿ ಅತಿಯಾಗಿ ಮೂಗು ತೂರಿಸುತ್ತದೆ ಎಂದು ಇರಾನ್ ವಾಗ್ವಾದಿ ಮಾಡಿತ್ತು. ಇದೇ ಬೆನ್ನಲ್ಲೇ ಕೂಡ ಸ್ವತಃ ಭವನದಿಂದ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ನಾನು ಎಂದಿಗೂ ಸುಳ್ಳು ಬೆದರಿಕೆ ಹಾಕುವುದಿಲ್ಲ. ನಿಮ್ಮನ್ನು ನಿಂತಲ್ಲೇ ಜೀವಂತವಾಗಿರುವಾಗಲೇ ಭೀಕರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಇದು ನಿಮಗೆ ಫೈನಲ್ ವಾರ್ನಿಂಗ್ ಎಂದು ಶ್ವೇತ ಭವನದಲ್ಲಿ ಟ್ರಂಪ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇರಾನ್ ಇದೀಗ ತನ್ನ ಅಣ್ವಸ್ತ್ರ ಚಟುವಟಿಕೆ ನಿಲ್ಲಿಸಲು ಕೂಡ ಮತ್ತು ಅಮೆರಿಕದ ಜೊತೆಗೆ ಶಾಂತಿ ಪ್ರಸ್ತಾಪನೆಗೆ ಒಪ್ಪಿಗೆ ನೀಡಲು ನಿರಾಕರಿಸಿದ್ದು, ಇದೇ ಕಾರಣಕ್ಕೆ ಅಮೆರಿಕದ ಇದೀಗ ತೀಕ್ಷ್ಣವಾದ ಪ್ರತಿಕ್ರಿಯೆ ಕೊಟ್ಟಿದೆ. ನರಕವನ್ನು ಸೃಷ್ಟಿ ಮಾಡುವುದು ಎಂಬ ಪದಬಳಕೆ ಮೂಲಕ ಪರೋಕ್ಷವಾಗಿ ಇರಾನ್ ಪ್ರಮುಖ ಸೇನಾ ನೆಲೆಗಳು ಕೂಡ ಮತ್ತು ಆಯಕಟ್ಟಿನ ಸ್ಥಳಗಳ ಮೇಲೆ ಹಿಂದೆಂದಿಗೂ ಕಾಣದ ರೀತಿಯಲ್ಲಿ ಕೂಡ ದಾಳಿ ನಡೆಸುವ ಸುಳಿವನ್ನು ಟ್ರಂಪ್ ಅವರು ಕೂಡ ನೀಡಿದ್ದಾರೆ. ಹೌದು, ಇದೀಗ 15 ಹಂತ ಅಂಶ ಒಳಗೊಂಡ ಒಂದು ಶಾಂತಿ ಯೋಜನೆ ಪ್ರಸ್ತಾಪನೆ ಸಲ್ಲಿಕೆ ಮಾಡಲಾಗಿದ್ದು, ಆದರೆ ಇರಾನ್ ಏನಾದರೂ ಈ ಒಂದು ಪ್ರಸ್ತಾಪನೆ ಒಪ್ಪಿಕೊಳ್ಳದಿದ್ದರೆ ಆಗ ನುಗ್ಗಿ ಹೊಡಿತೀನಿ, ನಿಂತಲ್ಲೇ ನರಕ ತೋರಿಸ್ತೀನಿ ಎಂದು ಟ್ರಂಪ್ ಅವರು ಕೂಡ ಕೊನೆಯ ಸಂದೇಶ ರವಾನಿಸಿದ್ದಾರೆ. ಸದ್ಯ ಸ್ನೇಹಿತರೆ, ಕಾದು ನೋಡಬೇಕಾಗುತ್ತೆ ಈ ಒಂದು ಯುದ್ಧ ಎಲ್ಲಿಗೆ ನಿಲ್ಲುತ್ತದೆ ಅಥವಾ ಮತ್ತಷ್ಟು ಮುಂದೆ
ಒರೆಯುತ್ತದೆಯೋ ಇಲ್ಲವೋ ಅನ್ನೋದು ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ಬೆಂಗಳೂರಿನ ಹಿತಕ್ಕೆ ನಮ್ಮ ತೀರ್ಮಾನ ಟೀಕೆ ಮಾಡುತ್ತಿರುವವರು ಕೂಡ ಮುಂದಿನ ನಮ್ಮನ್ನೇ ಸ್ಮರಿಸುತ್ತಾರೆ ಎಂಬ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಬೆಂಗಳೂರು ಅಭಿವೃದ್ಧಿ ನಾವು ಕೂಡ ತೆಗೆದುಕೊಂಡಿರುವ ಅನೇಕ ತೀರ್ಮಾನಗಳ ಬಗ್ಗೆ ಈಗ ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡಬಹುದು, ಮಾಡಲಿ. ಆದರೆ ಮುಂದಿನ 5 ವರ್ಷಗಳ ನಂತರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಉತ್ತಮ ನಿರ್ಧಾರ ತೆಗೆದುಕೊಂಡರು ಎಂದು ಅವರೇ ಹೇಳುತ್ತಾರೆ. ನನಗೆ ಅಷ್ಟೇ ಸಾಕು ಎಂದ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಈಗ ನಾನು ಕೂಡ ನನ್ನ ತೀರ್ಮಾನವನ್ನು ಕೂಡ ಬೇರೆಯವರು ಒಪ್ಪಿಸಲು ಆಗದೇ ಇರಬಹುದು, ಆದರೆ ಸಮಯ ಬಂದಾಗ ಅವರೇ ಒಪ್ಪುತ್ತಾರೆ. ವಿರೋಧ ಪಕ್ಷದ ನಾಯಕರು ಏನು ಬೇಕಾದರೂ ಕೂಡ ಮಾತನಾಡಲಿ, ಆದರೆ ನಾವು ಮಾತ್ರ ಅಭಿವೃದ್ಧಿಯನ್ನು ಕೂಡ ಸಾಗಿಸುತ್ತೇವೆ ಎಂದು ಡಿ.ಕೆ. ಶಿವಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹಿಂದೆ ಗೇಟ್ ಬೆಂಗಳೂರು ಅಭಿವೃದ್ಧಿ ಸಂಬಂಧಿಸಿದಂತೆ ವಿರೋಧ ಪಕ್ಷದವರು ನಾಯಕರಾಗಿರುವಂಥ ಆರ್. ಅಶೋಕ್, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಕೂಡ ಅನೇಕ ಸಲಹೆಯೂ ಕೂಡ ನೀಡಿದ್ದಾರೆ. ಇವರ ಸಲಹೆ ನಾನು ಕೂಡ ಒಪ್ಪುತ್ತೇನೆ. ಜೊತೆಗೆ ಟೀಕೆಗಳನ್ನು ಕೂಡ ಅವರು ಮಾಡುತ್ತಿದ್ದಾರೆ. ನಾನು ಟೀಕೆಗಳನ್ನು ಕೂಡ ಸ್ವೀಕಾರ ಮಾಡೋನು. ಟೀಕೆ ಇಲ್ಲದೆ ಹೋದರೆ ಯಾವುದೇ ಮನುಷ್ಯನೂ ಕೂಡ ಬದಲಾವಣೆ ಮಾಡಲು ಸಾಧ್ಯವೇ ಇಲ್ಲ. ಚಿನ್ನ ಪರೀಕ್ಷೆ ಮಾಡುವಾಗ ಬೆಂಕಿಗೆ ಹಾಕುತ್ತಾರೆ, ಅದೇ ರೀತಿ ಮನುಷ್ಯನೂ ಕೂಡ ಪರೀಕ್ಷೆ ಮಾಡುವಾಗ ಟೀಕೆಗಳನ್ನು ಆಪಾದನೆಗಳನ್ನು ಕೂಡ ಬರುತ್ತವೆ. ಇದನ್ನು ನಾವು ಯಾವ ರೀತಿ ತಿದ್ದಿಕೊಳ್ಳಬೇಕು ಎಂಬುದು ಇಲ್ಲಿ ಮುಖ್ಯವಾಗಿರುತ್ತದೆ. ಇನ್ನು ಟೀಕೆ ಮಾಡಿದರೂ ಕೂಡ ಅಂದ ತಕ್ಷಣ ನಾನು ಸಿಟ್ಟು ಮಾಡಿಕೊಳ್ಳುವುದು ಕೂಡ ಮಾತನಾಡುವುದಿಲ್ಲ ಎಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಆಸಕ್ತಿ ಪಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆಗೆ ವಹಿಸಿಕೊಂಡಿದ್ದೇನೆ. ನಾನು ಈ ಒಂದು ಹಿಂದೆ ನಗರಾಭಿವೃದ್ಧಿ ಸಚಿವನಾಗಿದ್ದೆ, ಇಂಧನ ಸಚಿವ ಕೂಡ ಆಗಿದ್ದೆ. ನನಗೆ ಸಾಕಷ್ಟು ಅನುಭವಗಳು ಇದ್ದು ಬೆಂಗಳೂರನ್ನು ಬದಲಾವಣೆ ಮಾಡಲು ನಾನು ಹೊರಟಿದ್ದೇನೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಇದೀಗ ಮೋದಿಯವರು ಕೂಡ ಏಕೆ ಬೆಂಗಳೂರು ಗ್ಲೋಬಲ್ ಸಿಟಿ ಎಂದು ಕರೆದರು? ಭವಿಷ್ಯದ ಎಲ್ಲ ಸವಾಲುಗಳಿಗೆ ಬೆಂಗಳೂರನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅವರೇ ಹೇಳುತ್ತಿದ್ದಾರೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಬೆಂಗಳೂರು ಮೂಲಕ ಭಾರತವನ್ನು ಕೂಡ ನೋಡಲಾಗುತ್ತದೆ ಎಂದು ಈ ಒಂದು ಹಿಂದೆಯೇ ಹೇಳಿದ್ದಾರೆ. ಜಾಗತಿಕ ನಾಯಕರು ಕೂಡ ಬೆಂಗಳೂರಿಗೆ ಬರುತ್ತಿದ್ದಾರೆ. ಇದು ಕೇವಲ ನಮ್ಮಿಂದ ಮಾತ್ರವಲ್ಲದೆ ಪ್ರತಿಭಾವಂತ ಯುವಕರು ಕೂಡ ನಾಗರಿಕರು ಮತ್ತು ಎಲ್ಲ ಸರ್ಕಾರಗಳಿಂದಲೇ ಸಾಧ್ಯವಾಗಿದೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಇದೇ ಮಧ್ಯೆ ರಾಜ್ಯದ 50 ವರ್ಷಗಳನ್ನು ಹಳೆಯದಾಗಿರುವಂಥ ಎಲ್ಲ ಡ್ಯಾಮ್ ಗೇಟ್ ಬದಲಾವಣೆ ಮಾಡುವ ಭರವಸೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹೌದು, ಕರ್ನಾಟಕದಲ್ಲಿರುವಂಥ 50 ವರ್ಷಗಳ ಹಳೆಯ ಎಲ್ಲ ಜಲಾಶಯ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಲು ನಮ್ಮ ಸರ್ಕಾರ ನಿರ್ಧಾರ ಮಾಡಿದೆ ಎಂದು ಕೂಡ ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮೊದಲು ತುಂಗಭದ್ರಾ ಜಲಾಶಯ ಗೇಟ್ ಬದಲಿಸಲು ನಾವು ಮಾಡಿದ್ದೇವೆ. ಗೇಟ್ ಅಳವಡಿಸಲು ಕೂಡ ಅಹಮದಾಬಾದ್ ಕಂಪನಿಗೆ ಟೆಂಡರ್ ಕೊಡಲಾಗಿದೆ. ಮೆಟಲ್ ಕೂಡ ಬಂದಿದೆ. ಅಳವಡಿಸುವ ಕೆಲಸ ನಡೀತಾ ಇದೆ. 6 ಗೇಟ್ಗಳನ್ನು ಕೂಡ ಮೇವರೆಗೆ ಚೇಂಜ್ ಮಾಡುತ್ತೇವೆ. ತುಂಗಭದ್ರಾ ವಿಚಾರದಲ್ಲಿ ಕೂಡ 3 ರಾಜ್ಯಗಳ ತೀರ್ಮಾನ ಮಾಡಬೇಕು. ಮೊದಲು ತುಂಗಭದ್ರಾ ಮಾಡಿ ನಂತರ ಎಲ್ಲ ಜಲಾಶಯವು ಕೂಡ ಗೇಟ್ ಕೂಡ ನಾವು ಬದಲಾವಣೆ ಮಾಡುತ್ತೇವೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಕೂಡ ತಿಳಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ರಾಜ್ಯ ಸರ್ಕಾರ ಮಹಾವೀರ ಜಯಂತಿ ರಜೆ ದಿನಾಂಕವನ್ನೇ ಬದಲಾಯಿಸಿದೆ. ಹೌದು, ಮಾರ್ಚ್ 31ರ ಬದಲಿಗೆ ಮಾರ್ಚ್ 30ಕ್ಕೆ ಸಾರ್ವಜನಿಕ ರಜೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಮಹಾವೀರ ಜಯಂತಿ ಸಾರ್ವತ್ರಿಕ ರಜೆಯನ್ನು ಕೂಡ ನಿಗದಿಪಡಿಸಿದೆ. ದಿನಕ್ಕಿಂತ ಒಂದು ದಿನ ಮುಂಚಿತವಾಗಿಯೂ ಕೂಡ ಘೋಷಣೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಹೌದು ಸ್ನೇಹಿತರೆ, ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ 31, 2026ರಂದು ಈ ಒಂದು ರಜೆ ನಿಗದಿಯಾಗಿತ್ತು. ಆದರೀಗ ಧಾರ್ಮಿಕ ದತ್ತ ಇಲಾಖೆಯ ಸರ್ಕಾರಕ್ಕೆ ಮಾರ್ಚ್ 30ರಂದೇ ರಜೆ ಘೋಷಣೆ ಮಾಡುವ ಪ್ರಸ್ತಾವನೆ ಸಲ್ಲಿಸಿದೆ. ಹೌದು, ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಆಗಮನ ಪಂಡಿತ್ ಅಭಿಪ್ರಾಯಕ್ಕೆ ಜೈನ್ ಸಂಪ್ರದಾಯದಲ್ಲಿ ಸೂರ್ಯೋದಯ ಕಾಲದ ತಿಥಿಯನ್ನು ಕೂಡ ಪ್ರಧಾನವಾಗಿ ಪರಿಗಣಿಸಲಾಗುತ್ತದೆ ಮತ್ತು ಈ ಬಾರಿ ಚೈತ್ರ ಶುಕ್ಲ ತ್ರಯೋದಶಿ ತಿಥಿಯ ಮಾರ್ಚ್ 30 ಬೆಳಗ್ಗೆ ಪ್ರಾರಂಭವಾಗುತ್ತದೆ. ಹಾಗಾಗಿ ಜೈನ ಧರ್ಮದ ಪದ್ಧತಿಯಂತೆ ಅಂದೇ ಮಹಾವೀರ ಜಯಂತಿಯನ್ನು ಕೂಡ ಆಚರಿಸುವುದು
ಸೂಕ್ತ ಎಂದು ಸರ್ಕಾರಕ್ಕೆ ಪಂಡಿತರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಮಾರ್ಚ್ 31 ಬದಲಿಗೆ ಮಾರ್ಚ್ 30 ಸೋಮವಾರದಂತೆ ಸಾರ್ವಜನಿಕ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಲು ಮುಂದಾಗಿದೆ. ಸದ್ಯಕ್ಕೆ ಇಷ್ಟೇ ಇತ್ತು ಈ ಎಲ್ಲ ಮಾಹಿತಿ. ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.